ಮೇಷರಾಶಿಯವರು ವ್ಯಾವಹಾರಿಕವಾಗಿ ನಿಮ್ಮ ಸಾಮರ್ಥ್ಯವನ್ನು ಹೆಚ್ಚು ಮಾಡಿಕೊಳ್ಬೇಕು. ನೀವೇನೋ ಒಂದು ವ್ಯವಹಾರವನ್ನು ನಡೆಸ್ತಾ ಇದ್ದೀರಿ, ನನಗಿರ್ತಕ್ಕಂತಹ ಶಕ್ತಿ ಸಾಮರ್ಥ್ಯ ಈ ವ್ಯವಹಾರಕ್ಕೆ ಸಾಕು ಅಂತ ಹೇಳಿದರೆ ಇವತ್ತಿನ ಸ್ಪರ್ಧಾತ್ಮಕವಾದಂತಹ ಪ್ರಪಂಚದಲ್ಲಿ ನಿಮ್ಮ ಸಾಮರ್ಥ್ಯ ಸಾಕಾಗೋದಿಲ್ಲ. ಅದನ್ನು ಇನ್ನಷ್ಟು ಮತ್ತಷ್ಟು ಗಟ್ಟಿ ಮಾಡಿಕೊಳ್ಬೇಕು, ಹೆಚ್ಚಿಸ್ಕೊಳ್ಬೇಕು, ಅದನ್ನು ವಿಸ್ತರಿಸ್ಕೊಳ್ಬೇಕು ಅಂತಕ್ಕಂತಹ ವಿಚಾರ. ಹೊಟ್ಟೆಗೆ ಸಂಬಂಧಪಟ್ಟಂತಹ ಸಮಸ್ಯೆಯನ್ನು ಎದುರಿಸಬೇಕಾಗತ್ತೆ. ಅದನ್ನು ತಾತ್ಸಾರ ಮಾಡಿದ್ರಿ ಬೇರೆ ಬೇರೆ ಕೆಲಸಗಳಿಗೆಲ್ಲ ಅದು ಅಡ್ಡಿ ಮಾಡುತ್ತೆ, ಇಡೀ ದಿವಸವನ್ನು ಅದು ತಿಂದು ಹಾಕಿಬಿಡುತ್ತೆ. ಹಾಗಾಗಿ ಅದರ ಆರಂಭದಲ್ಲೇ ಅದಕ್ಕೆ ಬೇಕಾದಂತಹ ಔಷಧೋಪಚಾರಗಳನ್ನು ಮಾಡಿಕೊಳ್ಳಿ. ಮಕ್ಕಳಿಂದ ಸಹಾಯ ಸಹಕಾರ ಸಿಕ್ಕುತ್ತೆ. ಇದೇನು ಮಕ್ಕಳಿಂದ ಸಹಾಯ ಅಂತಂದರೆ, ನೀವು ಯಾವುದೋ ಒಂದು ವ್ಯವಹಾರವನ್ನು ಮಾಡಬೇಕು ಅಂತಾಗಿ ಅದಕ್ಕೆ ಮಕ್ಕಳೂ ಕೂಡ ಕೈ ಜೋಡಿಸ್ಬೇಕು ಅಂತಕ್ಕಂತಹ ಅಪೇಕ್ಷೆ ನಿಮ್ಮದು ಆಗಿದ್ದರೆ, ನೀವು ಕೇಳಿದರೆ ಮಕ್ಕಳು ಖಂಡಿತವಾಗಿ ಸಹಕರಿಸ್ತಾರೆ, ಸಹಾಯವನ್ನು ಕೂಡ ಮಾಡ್ತಾರೆ ಅಂತ ಅರ್ಥ. ಸ್ನೇಹಿತರಿಗೆ ನೀವು ಸಹಾಯವನ್ನು ಮಾಡ್ತೀರಿ, ಆ ಯೋಗವೂ ಕೂಡ ನಿಮಗೆ ಈ ದಿವಸ ಈಗ ಇರುವಂಥದ್ದು. ಸವಾಲುಗಳನ್ನು ಸುಲಭವಾಗಿ ಎದುರಿಸ್ತೀರಿ. ಅಂದರೆ ವ್ಯಾವಹಾರಿಕವಾಗಿ ಸಾಮರ್ಥ್ಯವನ್ನು ಹೆಚ್ಚು ಮಾಡಿಕೊಳ್ಬೇಕು ಅಂತಂದರೆ ನಿಮ್ಮ ಒಂದು ಔದ್ಯೋಗಿಕವಾದಂತಹ ಏನು ಕ್ಷೇತ್ರ ಇದೆ ಅದನ್ನು ಮೇಲ್ದರ್ಜೆಗೆ ಏರಿಸಬೇಕು, ಇನ್ನಷ್ಟು ಮತ್ತಷ್ಟು ಅಭ್ಯುದಯಕ್ಕೆ ಅದು ಕಾರಣವಾಗಬೇಕು ಅನ್ನುವಂತಹ ಅರ್ಥ. ಆರ್ಥಿಕವಾಗಿ ಯಾವ ತೊಂದರೆಯೂ ಇಲ್ಲ. ನಿಮ್ಮ ಯೋಗ್ಯತಾನುಸಾರವಾದಂತಹ ಹಣಕಾಸಿನ ಹರಿವು, ಹಣಕಾಸಿನ ವ್ಯವಹಾರ ಚೆನ್ನಾಗಿಯೇ ನಡೆಯುವಂಥದ್ದಾಗುತ್ತೆ. ಕುಲದೇವತಾ ಪ್ರಾರ್ಥನೆ, ಕುಲದೇವತಾ ಆರಾಧನೆಯನ್ನು ಸರಿಯಾಗಿ ಮಾಡಿ. ಶುಭವಾಗಿ. ವೃಷಭ ರಾಶಿ ಅನಗತ್ಯವಾದಂತಹ ಖರ್ಚನ್ನು ಮಾಡಬೇಕಾಗತ್ತೆ. ಅಂದರೆ ಯಾವ ಕೆಲಸದಿಂದ ಏನೂ ಪ್ರಯೋಜನ ಆಗೋದಿಲ್ವೋ, ಯಾವ ವ್ಯಕ್ತಿಯಿಂದ ಏನೂ ಪ್ರಯೋಜನ ಆಗೋದಿಲ್ವೋ ಅಂತಹ ಕೆಲಸಕ್ಕೆ, ಅಂತಹ ವ್ಯಕ್ತಿಗೋಸ್ಕರವಾಗಿ ಹಣವನ್ನು ಖರ್ಚು ಮಾಡಬೇಕಾದಂತಹ ಸ್ಥಿತಿ ವಾತಾವರಣ ಈ ದಿವಸ ಬರುತ್ತೆ. ಅದರಿಂದ ಮನಸ್ಸಿಗೂ ಸಮಾಧಾನ ಇಲ್ಲ, ಜೇಬು ಕೂಡ ಖಾಲಿ ಆಗುವಂಥದ್ದು. ಗ್ರಹಗತಿಯ ಫಲ ಹೇಗಿರುತ್ತೆ ಅನ್ನೋದಕ್ಕೆ ಇವೆಲ್ಲ ಸಾಕ್ಷಿಯಾಗತ್ತೆ. ನಿಮ್ಮ ವರ್ತನೆ, ಮಾತು ಬಹಳ ಮುಖ್ಯವಾಗತ್ತೆ. ಯಾವ ರೀತಿ ನೀವು ನಡ್ಕೊಳ್ತೀರಿ, ಯಾವ ರೀತಿ ಮಾತಾಡ್ತೀರಿ, ಅದೆಲ್ಲ ಬಹಳ ಗಣನೆಗೆ ಬರತಕ್ಕಂಥದ್ದು. ಒಂದು ಕಡೆ ನಾಟಕೀಯವಾಗೂ ನಡ್ಕೊಳ್ಳೋ ಹಾಗಿಲ್ಲ, ಒಂದು ಕಡೆ ಸಿಟ್ಟು ಕೋಪಾದಿಗಳಿಂದಲೂ ಮಾತಾಡುವ ಹಾಗಿಲ್ಲ. ಏನೇ ನಿಮಗೆ ಸಹಿಸ್ಕೊಳ್ಳೋದಕ್ಕೆ ಕಷ್ಟ ಆದರೂ ಕೂಡ ಹಲ್ಲ ಮುಡಿಯನ್ನು ಕಚ್ಚಿ ಅದನ್ನೆಲ್ಲ ಸಹಿಸಿಕೊಂಡು ನೀವು ಈ ದಿವಸ ಅನಿವಾರ್ಯವಾಗಿ ವ್ಯವಹರಿಸಬೇಕಾಗತ್ತೆ. ಮಕ್ಕಳ ಜೀವನದ ಬಗ್ಗೆ ಚಿಂತನೆಯನ್ನು ಮಾಡ್ತೀರಿ. ಮಕ್ಕಳ ಭವಿಷ್ಯ ಏನು, ಅವರ ನಡವಳಿಕೆ ಏನು, ಅವರ ಭವಿಷ್ಯದಲ್ಲಿ ಯಾವ ರೀತಿ ಬದಲಾವಣೆಗಳಾಗತ್ತೆ, ಅವರ ಜೀವನ ಹೇಗೆ ಅನ್ನೋದೆಲ್ಲ ಆಲೋಚನೆಗೆ ಬರುವಂಥದ್ದು. ಯಾವುದೇ ಕೆಲಸ ಮಾಡೋದಕ್ಕೆ ಮನಸ್ಸಿರೋದಿಲ್ಲ. ಮನಸ್ಸಿನ ಮೇಲೆ ಇವೆಲ್ಲ ಕೆಟ್ಟ ಪರಿಣಾಮವನ್ನು ಬೀರ್ತಕ್ಕಂಥದ್ದಾಗಿರುತ್ತೆ. ಪ್ರೇಮಿಗಳಿಗೆ ತುಂಬ ಒತ್ತಡದ ದಿವಸ. ಕೆಲಸದ ಒತ್ತಡದಲ್ಲಿ ಪರಸ್ಪರವಾಗಿ ಭೇಟಿ ಮಾಡೋದಕ್ಕೋ ಮಾತಾಡೋದಕ್ಕೋ ಅವಕಾಶಗಳಿಲ್ಲದೆ ಚಡಪಡಿಸ್ತಕ್ಕಂತಹ ದಿವಸವಾಗುತ್ತೆ ಅಂತ ಹೇಳಬೇಕು. ನೌಕರರಿಗೆ ವರ್ಗಾವಣೆಯ ಸೂಚನೆಗಳು ಬರ್ತಾ ಹೋಗುತ್ತೆ, ಅದನ್ನು ಗಮನಿಸ್ಕೊಳ್ಬೇಕು. ಸ್ಥಳ ಬದಲಾವಣೆ, ಕೆಲಸದ ಬದಲಾವಣೆ ಇವೆಲ್ಲವೂ ಕೂಡ ನಿಮಗೆ ಬಹಳ ಸೂಕ್ಷ್ಮವಾಗಿ ಸಿಕ್ಕುವಂತಹ ವಿಚಾರ. ಧನ್ವಂತರಿ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಿಥುನ ರಾಶಿ ವ್ಯಾಪಾರ ವ್ಯವಹಾರಾದಿಗಳಲ್ಲಿ ಅನಿರೀಕ್ಷಿತವಾದಂತಹ ಲಾಭ. ನೀವು ನಿರೀಕ್ಷೆಯೇ ಮಾಡಿರೋದಿಲ್ಲ ಅಂತಹ ಲಾಭವನ್ನು ನೋಡಲಿಕ್ಕೆ ಅವಕಾಶ ಇದೆ. ಬೇರೆಯವರ ಕೆಲಸದಲ್ಲಿ ಮಾತ್ರ ಹಸ್ತಕ್ಷೇಪ ಮಾಡಬೇಡಿ. ಬೇರೆಯವರ ವ್ಯವಹಾರದಲ್ಲಿ, ಬೇರೆಯವರ ವಿಷಯದಲ್ಲಿ ಮೂಗನ್ನು ತೂರ್ಸಕ್ಕೆ ಹೋಗುವಂಥದ್ದು ಬೇಡ. ಅದು ನಿಮಗೆ ಅವಮಾನ. ಅದು ನಿಮ್ಮ ಸಲಹೆ, ನಿಮ್ಮ ಮಾತು ನಮಗೆ ಅಗತ್ಯ ಇಲ್ಲ ಅಂತ ಅವರೇನಾದರೂ ಹೇಳಿಬಿಟ್ರೆ ಅದಕ್ಕಿಂತ ದೊಡ್ಡ ಅವಮಾನ ಮತ್ತೊಂದಿಲ್ಲ. ಸಾಯಂಕಾಲದ ಹೊತ್ತಿಗೆ ನಿಮ್ಮ ಆತ್ಮೀಯರನ್ನ ಅಥವಾ ಸ್ನೇಹಿತರನ್ನ ಭೇಟಿ ಮಾಡ್ತೀರಿ, ಅಥವಾ ಅವರೇ ನಿಮ್ಮನ್ನು ಭೇಟಿ ಮಾಡೋದಕ್ಕೆ ಅವಕಾಶಗಳಿರುತ್ತೆ. ಸಂಬಂಧಿಕರಿಂದ ಉತ್ತಮವಾದಂತಹ ಸಹಕಾರ ಸಿಕ್ಕುತ್ತೆ. ಬಂಧುಗಳು ನಿಮಗೆ ಬೆಂಬಲವನ್ನು ಸೂಚಿಸ್ತಾರೆ. ನಿಮ್ಮ ಕೆಲಸಕ್ಕೆ ಅಥವಾ ನಿಮ್ಮ ವ್ಯವಹಾರಕ್ಕೆ ಅದು ಸಹಕಾರಿಯಾಗುವಂಥದ್ದಾಗತ್ತೆ. ವಿದ್ಯಾರ್ಥಿಗಳಿಗೆ ತುಂಬ ಸವಾಲುಗಳಿರತಕ್ಕಂತಹ ದಿವಸ. ಯಾಕೆ ಅಂತಂದರೆ ಮುಂದೆ ಬರುವಂತಹ ಪರೀಕ್ಷೆಗಳಲ್ಲಿ ಹಲವಾರು ವಿಚಾರಗಳಲ್ಲಿ ನಿಮಗೆ ಗೊಂದಲವು, ಸವಾಲುಗಳು ಇದೆಲ್ಲ ಬಹಳ ಸಾಲು ಸಾಲಾಗಿ ಇರತಕ್ಕಂಥದ್ದಾಗತ್ತೆ. ಬಹಳ ಬುದ್ಧಿವಂತಿಕೆಯಿಂದ, ತಾಳ್ಮೆಯಿಂದ, ಏಕಾಗ್ರತೆಯಿಂದ ಇರುವಂತಹ ಸವಾಲುಗಳನ್ನೆಲ್ಲವನ್ನು ಕೂಡ ಬಗೆಹರಿಸಿಕೊಳ್ಬೇಕು. ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಬೇಕು. ಗೊಂದಲದಿಂದ ಹೊರಬರಬೇಕಾದ್ದು ಬಹಳ ಮುಖ್ಯವಾಗುತ್ತೆ.
ಪ್ರೇಮಿಸಿ ಮದುವೆ ಆದಂಥವ್ರಿಗೆ ಸಂಕಷ್ಟ ಎದುರಾಗ್ತಕ್ಕಂತಹ ದಿವಸ. ಲವ್ ಮ್ಯಾರೇಜ್ ಆಗಿರುವಂಥವ್ರು ಬಹಳ ಸೂಕ್ಷ್ಮದಿಂದ ಎಚ್ಚರಿಕೆಯಿಂದ ಸಾಂಸಾರಿಕವಾಗಿ ಇವತ್ತು ನೀವು ವ್ಯವಹರಿಸಬೇಕಾದಂಥದ್ದು ಮುಖ್ಯವಾಗುತ್ತೆ. ಇಷ್ಟ ದೇವತಾ ಆರಾಧನೆ, ಇಷ್ಟ ದೇವತಾ ಪ್ರಾರ್ಥನೆ ನಿಮಗೆ ಶುಭವನ್ನು ತರುವಂಥದ್ದು ಒಳ್ಳೆಯದು. ಕರ್ಕಾಟಕ ರಾಶಿ, ವ್ಯಾವಹಾರಿಕವಾಗಿ ಒಂದಷ್ಟರ ಮಟ್ಟಿಗೆ ಸಮಾಧಾನ ಆಗುವಂಥದ್ದು, ತೃಪ್ತಿ ಇಲ್ಲ. ಇರುವಂಥದ್ರಲ್ಲಿ ನಡೆಯುವಂತಹ ವ್ಯವಹಾರದಲ್ಲಿ ಸಮಾಧಾನವನ್ನು ಪಟ್ಟುಕೊಳ್ಬೇಕು, ಅದು ಬಹಳ ಮುಖ್ಯವಾಗುತ್ತೆ. ಮನೆಯಲ್ಲಿ ಮಾತ್ರ ಮನಸ್ತಾಪ ಉಂಟಾಗುತ್ತೆ, ಮನೆಯಲ್ಲಿ ಹೊಂದಾಣಿಕೆ ಇಲ್ಲ. ಗಂಡ ಹೆಂಡತಿ, ತಂದೆ ತಾಯಿ, ಮಕ್ಕಳು ಮಧ್ಯದಲ್ಲಿ ಏನೋ ವಿರಸ, ಏನೋ ಮನಸ್ತಾಪ, ಏನೋ ಗಲಾಟೆ, ಏನೋ ಒಂದು ರೀತಿಯಲ್ಲಿ ಭಿನ್ನಾಭಿಪ್ರಾಯ, ಒಟ್ಟಾರೆ ಮನಸ್ಸಿಗೆ ಅಸಮಾಧಾನ ಹೆಚ್ಚಾಗಿ ಕಾಣುವಂಥದ್ದು, ಅಶಾಂತಿ ತುಂಬಿರತಕ್ಕಂಥದ್ದಾಗತ್ತೆ. ಸ್ಪರ್ಧಾತ್ಮಕವಾದಂತಹ ಪರೀಕ್ಷೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಯಶಸ್ಸು ಸಿಕ್ಕತ್ತೆ. ಹಿಂದೆ ನೀವು ಮಾಡಿದಂತಹ ಯಾವ ಪರಿಶ್ರಮ ಇದೆ, ಹಿಂದಿನಿಂದ ಕಷ್ಟಪಟ್ಟು ಇಲ್ಲಿವರೆಗೆ ಬಂದಿರತಕ್ಕಂತಹ ಹಾದಿ ಏನಿದೆ, ಅದು ನಿಮಗೆ ಉತ್ತಮವಾದಂತಹ ಫಲವನ್ನು ಈ ದಿವಸ ನೀಡುವಂಥದ್ದಾಗತ್ತೆ. ಹಿಂದಿನ ಅನುಭವ ಅನುಕೂಲವಾಗುವಂತಹ ವಾತಾವರಣವನ್ನು ತರುತ್ತೆ. ಒಳ್ಳೆಯದಿರಲಿ ಕೆಟ್ಟದಿರಲಿ, ತಮ್ಮದೇ ಆದಂತಹ ಒಂದು ಅನುಭವ ಏನಿದೆ, ಕೆಟ್ಟದಿದ್ರೆ ಅದರಿಂದ ಎಚ್ಚರಿಕೆಯಿಂದ ಮುಂದೆ ಬರತಕ್ಕಂತಹದ್ದು, ಒಳ್ಳೆಯದಿದ್ರೆ ಅದನ್ನು ಹಾಗೆ ಮುಂದುವರಿಸಿಕೊಂಡು ಹೋಗ್ತಕ್ಕಂಥದ್ದು ನಿಮಗೆ ಅನುಕೂಲಕರವಾಗಿರುತ್ತೆ. ಅಧಿಕಾರಿಗಳಿಗೆ ನಿಮ್ಮ ಜಾಣ್ಮೆ ಏನಿದೆ, ನಿಮ್ಮ ಚಾಣಾಕ್ಷತನ ಏನಿದೆ, ಅದು ಬಹಳ ಹಿಡಿಸುತ್ತೆ, ಬಹಳ ಅದನ್ನು ಮೆಚ್ಚಿಕೊಳ್ತಾರೆ. ಅದರಿಂದ ತುಂಬ ಸಂತೋಷವಾಗುತ್ತೆ. ಯಾವುದೋ ಒಂದು ಸಮಸ್ಯೆ ಬಂತು ಅಂತಂದ್ರೆ ನಿಮ್ಮನ್ನು ಕೇಳಬೇಕು, ನಿಮಗೆ ಹೇಳಬೇಕು, ನೀವು ಅದನ್ನು ಬಹಳ ಸಲೀಸಾಗಿ ಬಗೆಹರಿಸ್ತೀರಿ ಅಂತಕ್ಕಂತಹ ನಂಬಿಕೆ ಅವರಲ್ಲಿ ಉಳಿಯುವಂಥದ್ದಾಗತ್ತೆ. ಮನೆಯಲ್ಲಿ ಆತ್ಮೀಯರ ಅಥವಾ ಹೊಸಬರ ಆಗಮನದಿಂದ ತುಂಬ ಸಂತೋಷವಾಗ್ತಕ್ಕಂಥದ್ದು, ಅತಿಥಿಗಳಾಗ್ಬೋದು, ಬೇರೆ ಸಾಕು ಪ್ರಾಣಿಗಳಾಗ್ಬೋದು, ಇದೆಲ್ಲದರಿಂದ ನಿಮ್ಮ ಮನಸ್ಸಿಗೆ ಸಂತೋಷವಾಗ್ತಕ್ಕಂಥದ್ದು. ಲಕ್ಷ್ಮೀನಾರಾಯಣರನ್ನ ಪ್ರಾರ್ಥನೆ ಮಾಡಿ. ಶುಭವಾಗಲಿ.